ಭಾನುವಾರದ ಬೆಳಗ್ಗೆ ಸೋಮಾರಿಯಾದ ಮಗುವನ್ನ ಎಬ್ಬಿಸೋದು ಎಷ್ಟು ಕಷ್ಟವೋ ಗೊತ್ತಾ? ಅದರ ಆಪ್ತ ಸ್ನೇಹಿತರು ಬಂದ್ರೆ ಮಾತ್ರ ಅದು ಹಾಸಿಗೆಯಿಂದ ಏಳೋದು. ಅದೇ ರೀತಿ ಈ ನಿದ್ರೆಯಲ್ಲಿರುವ ಮಗುವನ್ನ ಒಂದು ಬೀಜ ಅಂತ ಅನ್ಕೊಳ್ಳಿ. ಅದು ಕೂಡ ಸುಮ್ಮನೆ ಎಚ್ಚರವಾಗೋದಿಲ್ಲ. ನೀರು, ಆಮ್ಲಜನಕ, ಸೂರ್ಯನ ಬೆಳಕಿನಿಂದ ಸಿಗುವ ಉಷ್ಣತೆ ಎಂಬ ಅದರ ಮೂವರು ಆತ್ಮೀಯ ಸ್ನೇಹಿತರು ಬಂದಾಗ ಮಾತ್ರ ಅದು ಎಚ್ಚರಗೊಳ್ಳೋದು. ಸಸ್ಯ ಜಗತ್ತಿನಲ್ಲಿ ಈ ಎಚ್ಚರಗೊಳ್ಳುವ ಕ್ಷಣಕ್ಕೆ ಒಂದು ವಿಶೇಷವಾದ ಹೆಸರಿದೆ: ಮೊಳೆಯುವಿಕೆ, ಜರ್ಮಿನೇಷನ್. ದೊಡ್ಡ ಪದದಂತೆ ಕೇಳಿಸಿದ್ರೂ ಇದರ ಅರ್ಥ ತುಂಬಾ ಸರಳ. ಬೀಜವು ಹೊಸ ಸಸ್ಯವಾಗಿ ಬೆಳೆಯಲು ಆರಂಭಿಸುವ ಕ್ಷಣವೇ ಮೊಳೆಯುವಿಕೆ. ಆದರೆ ಅದಕ್ಕೆ ಅದರ ಮೂರು ಸ್ನೇಹಿತರು ಜೊತೆ ಇರಬೇಕು. ಹಾಗಾದ್ರೆ ಈ ಮೂರು ಸ್ನೇಹಿತರು ಏನ್ ಮಾಡ್ತಾರೆ ಅಂತ ನೋಡೋಣ. ಮೊದಲು ನೀರು. ನೀರನ್ನ ಬೀಜದ ಬೆಳಗಿನ ಸ್ನಾನದಂತೆ ಊಹಿಸಿಕೊಳ್ಳಿ. ನೀರು ಬೀಜದೊಳಗೆ ಹೀರಿಕೊಂಡು ಅದರ ಹೊರಪದರವನ್ನ ಮೃದುವಾಗಿಸುತ್ತೆ. ಆಗ ಒಳಗಿರುವ ಪುಟ್ಟ ಭ್ರೂಣವು ಮೈಚಾಚಿ ಅಲುಗಾಡಿ ಬೆಳೆಯಲು ಸಿದ್ಧವಾಗ್ತದೆ. ಮುಂದೆ ಆಮ್ಲಜನಕ. ಬೀಜದೊಳಗೆ ಸಂಗ್ರಹವಾಗಿರುವ ಆಹಾರವನ್ನ ಬಳಸಿಕೊಂಡು ಶಕ್ತಿಯನ್ನ ಬಿಡುಗಡೆ ಮಾಡಲು ಆಮ್ಲಜನಕ ಅತ್ಯಗತ್ಯ. ಆ ಶಕ್ತಿಯೇ ಬೆಳವಣಿಗೆಯ ಇಂಜಿನ್ಗೆ ಇಂಧನದಂತೆ ಕೆಲಸ ಮಾಡಿ ಮೊಳೆಯುವಿಕೆಯನ್ನ ಪ್ರಾರಂಭಿಸುತ್ತೆ. ಕೊನೆಯದಾಗಿ ಉಷ್ಣತೆ. ಸೂರ್ಯನ ಬೆಳಕು ಬೀಜಕ್ಕೆ ಬೇಕಾದಷ್ಟು ಉಷ್ಣತೆಯನ್ನ ಒದಗಿಸ್ತದೆ. ಈ ಮೃದುವಾದ ಬಿಸಿಯೇ ಬೀಜ ಮೊಳೆಯಲು ಅನುಕೂಲಕರ ವಾತಾವರಣವನ್ನ ಸೃಷ್ಟಿಸ್ಕೊಡುತ್ತೆ. ಇದನ್ನ ನೆನ್ಪಿಟ್ಕೊಳ್ಳೋ ಮಂತ್ರ ಏನ್ ಗೊತ್ತಾ? ಮೊಳೆಯುವಿಕೆಯ ಪದ್ಯ. ನೀರು ಬಂದರೆ ಬೀಜ ಉಬ್ಬುತ್ತದೆ, ಗಾಳಿ ಸಿಕ್ಕರೆ ಶಕ್ತಿ ಬರುತ್ತದೆ, ಬಿಸಿಲು ಇದ್ದರೆ ಬೆಳವಣಿಗೆ ಶುರುವಾಗುತ್ತದೆ, ಬೀಜ ಹಸಿರಾಗಿ ಮೊಳೆಯುತ್ತದೆ. ನೀರು, ಗಾಳಿ, ಬಿಸಿಲು ಜೊತೆ ಆದ್ರೆ ಬೀಜ ಖುಷಿಯಿಂದ ಮೊಳೆಯುತ್ತೆ. ಈ ಮೂವರು ಗೆಳೆಯರು ಕೈ ಜೋಡಿಸಿದಾಗಲೇ ಬೀಜದ ಬದುಕಿನ ಹೊಸ ಅಧ್ಯಾಯ ಶುರುವಾಗೋದು. ಇವರಲ್ಲಿ ಒಬ್ಬ ಗೆಳೆಯ ಬಾರದಿದ್ದರೂ ಮೊಳೆಯುವಿಕೆಯ ಬಾಗಿಲು ತೆರೆಯೋದೇ ಇಲ್ಲ.